ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್ ಕಾಮಿಡಿ ಎಕ್ಸ್ಪರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ನೀನು ಗಂಡಾಗಿ ಹುಡ್ತೀಯಾ ಇಲ್ಲ ಹೆಣ್ಣಾಗಿ ಹುಟ್ಟಕ್ಕೆ ಇಷ್ಟಪಡ್ತೀಯ ಅಂತ ಕೇಳ್ತೀನಿ. ಎಷ್ಟು ಜನ ಯಾವ್ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಎಸ್, ಕಾಮಿಡಿ ಶುರು ಮಾಡೋಣ. ಎಸ್, ನೀವು ಮಜಾ ತಗೊಳ್ಳಿ, ಬನ್ನಿ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ಮುಂದಿನ ಜನ್ಮದಲ್ಲಿ ಹುಡುಗಾಗಿ ಹುಡ್ತೀಯಾ ಹುಡುಗಿಯಾಗಿ ಹುಡ್ತೀಯಾ? ಹುಡುಗಾಗಿ ಹುಡ್ತೀಯಾ. ಯಾಕೆ? ಹುಡುಗ ಆದ್ರೆ ಚೆನ್ನಾಗಿರುತ್ತೆ, ಹುಡುಗಿ ಆದ್ರೆ ಬೇಡ. ಅದೇ ಮಗ ಹೊಡೆದ್ ಬಿಡ್ತೀನಿ ಕಣ, ಹುಷಾರಾಗಿರುವಂತೆಲ್ಲ ಆ ಥರ ಹೇಳ್ಬೋದು. ಹಂಗೆಲ್ಲ ಏನಿಲ್ಲ, ಒಳ್ಳೆ ಹುಡುಗನಾಗ್ಬೋದು. ಒಳ್ಳೆ ಹುಡುಗ ಆಗಬೇಕು ಅಂತ. ಇವಾಗ ಏನಾಗಿದ್ದೀರಾ? ಇವಾಗ ಜಾಸ್ತಿ ಒಳ್ಳೆಯವನಾಗಿದ್ದೀನಿ. ಮುಂದಿನ ಜನದಲ್ಲಿ ಇನ್ನೂ ಒಳ್ಳೆಯವನಾಗಬೇಕು ಅಂತ. ಅಯ್ಯೋ, ಸಖತ್ತಾಗಿ ಹೊಡೆದ್ರು ಗುರು, ಆನ್ಸರ್ ಮಾತ್ರ ಸೂಪರ್. ಓಕೆ, ಮತ್ತೆ ಅಷ್ಟೇ ಸಾಕ, ಇನ್ನೇನು ಬೇಡವಾ? ಸೂಪರಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ಸೌಮ್ಯ. ಸೌಮ್ಯ ಅವ್ರು ಏನು ಮಾಡ್ತಾ ಇದ್ದೀರಾ? ಸರ್, ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀರಾ? ಡಿಗ್ರಿ ಫಸ್ಟ್ ಇಯರ್. ಡಿಗ್ರಿ ಫಸ್ಟ್ ಇಯರಾ? ಓಕೆ. ಮುಂದಿನ ಜನ್ಮದಲ್ಲಿ ನೀವು ಹುಡುಗ ಹುಟ್ಟಬೇಕಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ನಾವೆಂಗ್ ಡಿಸೈಡ್ ಮಾಡೋದು? ನೀವು ಹೇಳ, ಕರೆಕ್ಟ್. ಜನ್ಮ ಕರೆಕ್ಟ್, ಅದು ಬಟ್ ನಾನು ನಿಮಗೆ ಕೇಳ್ತಾ ಇರೋದು. ಈಗ ಮಾತಾಡೋದು ದೇವ್ರು ಕೇಳಿಸ್ಕೋಬೋದಪ್ಪ. ಈ ಕೆಲವು ಟೈಮ್ ನಾವೇನೋ ಮಾತಾಡೋ ಟೈಮ್ಗೆ ಅಶ್ವದೇವತೆಗಳು ಓಡಾಡ್ತಿರ್ತಾರಲ್ಲ, ತಥಾಸ್ತು ಅಂದ್ಬಿಡ್ತಾರಂತೆ. ಹಂಗೆ ನಿಮ್ಮ ತಥಾಸ್ತು ಅಂದ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೆ ಹೇಳಿ. ಸರ್, ಏನಾದ್ರೂ ಸರಿ, ನಾವು ಜೀವನ ಎದುರಿಸಲೇಬೇಕು. ಸೂಪರ್ ಆನ್ಸರ್ ಇದು ಮಾತ್ರ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಜನ್ಮ? ಹೆಣ್ಣು ಜನ್ಮನ ಗಂಡು ಜನ್ಮನ? ಯಾವ್ದಾದ್ರು ಸರಿ. ನಿಮ್ಗೆ ಯಾವ್ದು ಹೇಳಿ? ಯಾವ್ದಾದ್ರು ಓಕೆ. ಅಲ್ಲ, ನೀವ್ ಹೇಳಿ, ನಿಮ್ಮ ಒಪಿನಿಯನ್ ಹೇಳ್ಬೇಕು ಯಾವ್ದು ಅಂತ. ಹೆಣ್ಣೆ ಚೆನ್ನಾಗಿದೆ. ಹೆಣ್ಣು ಜನ್ಮನೇ ಚೆನ್ನಾಗಿದ್ಯಾ? ಯಾಕೆ ಗಂಡು ಜನ್ಮ ಬೇಡವಾ? ಗೊತ್ತಿಲ್ಲ, ಯಾಕಂದ್ರೆ ನಾನು ಈ ಇದ್ರಲ್ಲಿ ಇದೀನಲ್ವಾ. ಹುಡುಗಿಯಾಗಿ ಹುಟ್ಟಿದ್ರೆ ಅದಕ್ಕೆ ನಿಮ್ಗೆ ಗಂಡು ಜನ್ಮ ಹೆಂಗಂತ ಗೊತ್ತಿಲ್ಲ ಅವ್ರ ಬಗ್ಗೆ. ಅದಕ್ಕೆ ಹೆಣ್ಣು ಜನ್ಮನೇ ಬೆಸ್ಟ್. ಪ್ರಾಬ್ಲಮ್ ಅನ್ಭವಿಸ್ತಾನೆ ಇರ್ತಾರೆ ಪ್ರತಿಯೊಬ್ಬರು ಲೈಫಲ್ಲೂ. ಎಲ್ಲರಿಗೂ ಕಷ್ಟನೇ ಸರ್. ಯಾವ ಜನ್ಮ ಆದ್ರೆ ಏನೋ ಅವ್ರದ್ದು ಫೇಸ್ ಮಾಡ್ಲೇಬೇಕು ಪ್ರತಿಯೊಂದು. ಸರಿ, ಬಾಯ್. ಬನ್ನಿ. ಹಾಯ್ ಬ್ರೋ, ನಿಮ್ಮ ಹೆಸರು ಹೇಳಿ. ಧನುಷ್. ಏನ್ ಮಾಡ್ತಾ ಇದ್ದೀರಾ? ಡಿಗ್ರಿ ಕಾಲೇಜ್ ಓದ್ತಾ ಇದ್ದೀನಿ. ಡಿಗ್ರಿನಾ? ಓಕೆ ಬ್ರದರ್, ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗ ಹುಟ್ಟಕ್ಕೆ ಇಷ್ಟಪಡ್ತೀನಿ. ಯಾಕೆ? ಯಾಕೆಂದ್ರೆ ಹುಡುಗನ ಜೀವ ಚೆನ್ನಾಗಿದೆಯಲ್ಲ ಅದಕ್ಕೆ. ಹೌದಾ? ಹುಡುಗಿರ ಜನ್ಮ ಬೇಡ ಅಂತೀರಾ? ಬೇಡ ಬ್ರೋ. ಯಾಕೆ? ಯಾಕೆ ಹೇಳಿ. ಯಾಕೆ ಅಂದ್ರೆ ಏನು ಹೇಳಿ? ಹೇಳಿ, ಅದೇ ಹೇಳಿ, ಗೊತ್ತಾಗಬೇಕು. ಯಾಕೆ ಹುಡುಗರ ಜನ್ಮ ಬೆಸ್ಟು ಅಂತೀರಾ? ಕಾರಣ ಏನಾದ್ರು ಒಂದು ಕಾರಣ? ಅಂದ್ರೆ ಹುಡುಗಿರ ಜೀವನ ತುಂಬಾ ನೋವು ಪಡ್ಬೇಕು, ಅಂದ್ರೆ ಅವ್ರದ್ದು ಏನೇನೋ ಕಷ್ಟಗಳು ಇರ್ತಾವಲ್ಲ, ಅದಕ್ಕೋಸ್ಕರ. ಹುಡುಗರ ಜನ್ಮದಲ್ಲಿ ಏನು ಇರಲ್ಲ ಅಂತೀರಾ? ನಾವು ಸಂಸಾರ ಎಲ್ಲ ನಡೆಸ್ಬೇಕಲ್ಲ ಬ್ರದರ್, ಮದುವೆ ಆದ್ಮೇಲೆ ಅದು ಮುಂದೆ ಮಾಡ್ಬೇಕು, ಅದು ಎಲ್ಲಾರು ನೋಡ್ಕೋಬೇಕು, ಜವಾಬ್ದಾರಿ ಬರುತ್ತೆ ಗಂಡ್ ಮಕ್ಳಿಗೆ. ನಮಗೂ ಕಷ್ಟ ಇದೆ ಹಂಗ್ ನೋಡಕ್ ಹೋದ್ರೆ. ಹುಡುಗಿರಷ್ಟು ಕಷ್ಟ ನಮ್ಗಿರಲ್ಲ, ನಂಗೆ ಹೇಳಿದಂಗೆ. ಹೌದು, ಇರಲ್ಲ ಅಂತನ? ಇರುತ್ತೆ, ಅರೆ ಮೀಡಿಯಂ ಆಗಿರುತ್ತೆ. ಅರೆ ಈ ಹುಡುಗರ ಜೀವನ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರ್ಬೋದಲ್ಲ ಅಂತ. ಹುಡುಗಿರೋದು ಕಷ್ಟ ಆಗುತ್ತೆ. ಸೂಪರ್ ಬ್ರೋ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಬ್ರೋ. ಜಮುನಾ, ಏನ್ ಮಾಡ್ತಾ ಇದ್ರಿ? ಬಿಸಿಲು ಬೇಡ, ಬನ್ನಿ. ಜಮುನಾ ಅವ್ರು ಈ ಕಡೆ ಬನ್ನಿ, ಎರಡೇ ಬನ್ನಿ. ಓಕೆ, ಜಮುನಾ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು? BCA ಫಸ್ಟ್ ಇಯರ್. ಓಕೆ, ನೀವು ಮುಂದಿನ ಜನ್ಮದಲ್ಲಿ ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತಿಲ್ಲ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಯಾಕೆ? ಅದೇ ಸುಮ್ಮನೆ ಯಾಕೆ? ಹುಡುಗರ ಜನ್ಮ ಬೇಡವಾ? ಯಾಕೆ? ಸುಮ್ಮನೆ ಜನ್ಮ, ಸುಮ್ಮನೆ ಹುಡುಗಿ ಜನ್ಮ. ಅದಾದ್ರೆ ಕಷ್ಟದ ಜನ್ಮ ಹುಡುಗರಂದು. ಮತ್ತೆ ಹುಡುಗಿಯಾಗೆ ಇಷ್ಟನಾ? ಹುಡುಗನ ಜನ್ಮ ಬೇಡ. ಯಾಕೆ? ಹುಡುಗಿದ ಏನಕ್ಕೆ ಇಷ್ಟ ನಿಮ್ಗೆ? ಸುಮ್ಮನೆ ಏನಕ್ಕೆ? ಸುಮ್ಮನೆ ಅಲ್ವಾ? ಏನಕ್ಕೆ? ಸುಮ್ಮನೆ. ಥ್ಯಾಂಕ್ ಯು. ಬರಲಾ? ನಾನು ಹಂಗೆ ಆ ಕಡೆ ಹೋಗ್ತೀನಿ. ಸುಮ್ಮನೆ. ಕಾಲೇಜ್ ಫಸ್ಟ್ ಇಯರ್ ಡಿಗ್ರಿನಾ? ಓಕೆ, ಕಂಪ್ಲೀಟ್ ಆಯ್ತು? ಇನ್ನೂ ಇಲ್ಲ, ಇದು ಫಸ್ಟ್ ಇಯರ್. ಹೌದು. ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗ ಹುಟ್ಟಕ್ಕೆ ಇಷ್ಟಪಡ್ತೀರಾ ಇಲ್ಲ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಕ್ವಶನ್ ಚೆನ್ನಾಗಿದೆ. ಹಾಂ, ಸುಮ್ಮನೆ ಒಂದು ಕ್ವಶನ್ನು. ಆ್ಯಕ್ಚುಲಿ ಹುಡುಗಿಯಾಗಿ ಹುಟ್ಟಿದ್ರೇ ಒಳ್ಳೇದು. ಯಾಕೆ? ಹುಡುಗರಿಗೆ ಅಷ್ಟೇ ಪ್ರಾಬ್ಲಮ್ಸ್ ಇರುತ್ತೆ, ಮನೇಲಿ ಜವಾಬ್ದಾರಿ ಅನ್ನೋದು ಇರುತ್ತೆ. ಐನೋ ಹುಡುಗಿರ್ಗೂ ಇರುತ್ತೆ, ಕೆಲವರು ಹುಡುಗಿರ್ಗೂ ಬಂದ್ಬಿಡುತ್ತೆ, ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರಿಗೆ. ಆ್ಯಕ್ಚುಲಿ ಹುಡುಗಿರಿಗೂ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಹುಡುಗರು ಪಡೋ ಅಷ್ಟು ಕಷ್ಟ ಹುಡುಗಿರು ಪಡಲ್ಲ. ಸೂಪರ್, ಇವ್ರು ಒಬ್ಬರೇ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕಷ್ಟನ. ಓಕೆ, ಸೊ ಹುಡುಗಿರ ಲೈಫ್ ಬೆಸ್ಟ್ ಅನ್ಸುತ್ತಾ? ಎಸ್, ಬೆಸ್ಟ್ ಅಂತೀರಾ? ಹುಡುಗರ ಲೈಫ್ ಕಷ್ಟ. ಹೌದು. ಓಕೆ, ನೀವು ಮುಂದಿನ ಜನ್ಮದಲ್ಲೂ ಹುಡುಗಿಯಾಗಿ ಹುಟ್ಟಬೇಕು? ಇಲ್ಲ, ಹುಡುಗಾಗಿ ಹುಟ್ಟಿದ್ರೆ ಒಳ್ಳೇದು. ಯಾಕೆ? ಯಾಕೆಂದ್ರೆ ಸಫರ್ ಪಡ್ಬೋದಲ್ಲ, ಅವ್ರ ಕಷ್ಟ ನಾವು ಅನುಭವಿಸ್ಬೋದು ಅಂತ ಅಷ್ಟೇ. ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಹುಡುಗರಿಗೆ ಅಂತ. ಹೌದು. ಥ್ಯಾಂಕ್ ಯು, ಬಾಯ್. ಮಾತಾಡಿದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ, ಮಾತಾಡ್ರಿ. ನಿಮ್ಮ ಹೆಸರು ಹೇಳಿ. ಕೃತಿ ಅಂತ. ಕೃತಿ ಅವ್ರ, ಈಗ ನೀವು ಫಸ್ಟು ಏನಕ್ಕೆ ಇಷ್ಟೊಂದು ನಾಚ್ಕೋತಾ ಇದ್ದೀರ ಅದನ್ನ ಹೇಳಿ. ಇದು ಗನ್ನ ಮೈಕಾ ಹೇಳಿ. ನಮ್ಮ ಮನೇಲಿ ಯಾರು ನೋಡಿದ್ರೆ ಬೈತಾರೆ. ಯಾಕೆ ಬೈತಾರೆ? ನೀವು ಪಾರ್ಕಲ್ಲ ಇದ್ದೀರಾ, ಫ್ರೆಂಡ್ಸ್ ಜೊತೆ ಬಸ್ ಸ್ಟಾಪಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀರಾ ತಾನೇ? ಹಾಂ, ಮತ್ತೆ ಅದೆಲ್ಲ ಏನಿಲ್ಲಪ್ಪ. ಯಾಕೆ ಹಂಗೆಲ್ಲ? ಸೋಷಿಯಲ್ ಮೀಡಿಯಾ ಇದು ಅಲ್ವಾ, ಕರೆಕ್ಟ್ ಅಲ್ವಾ? ಎಂಜಾಯ್ ಮಾಡಿ ಲೈಫ್ನ. ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ಇಲ್ಲ, ಚಾನಲ್ BCAನಾ? ಫೈನಲ್ ಇಯರಾ? ಫಸ್ಟ್ ಇಯರಾ? ಓಕೆ, ನೀವು ಮುಂದಿನ ಜನ್ಮದಲ್ಲಿ ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟ. ಯಾಕೆ? ಅದೇ ಯಾಕೆ? ಅಲ್ಲಿ ನೋಡಬೇಡಿ, ನೀವು ಹೇಳಿ. ಅವ್ರು ಹುಡುಗಿನೇ, ನೀವು ಹೇಳಿ. ನಂಗೆ ಅದೊಂದು ಆಸೆ ಅಷ್ಟೇ. ಆಸೆ?
ಮತ್ತೆ ಆಸೆ ಆಯ್ತಾ ಮುಂದಿನ ಜನ್ಮದಲ್ಲಿ ಹುಡುಗಿ? ಈ ಜನ್ಮ ಸಾಲ್ದಾ? ಮುಂದಿನ ಜನ್ಮನ ಹುಡುಗಿನೇ? ಯಾಕೆ ಏನ್ ಸ್ಪೆಷಲ್ ಅಂತದ್ದು ಹುಡುಗಿ ಜನ್ಮದಲ್ಲಿ? ಸ್ಪೆಷಲ್ಲು ಏನ್ ಸ್ಪೆಷಲ್ ಆತರ ಅಂದ್ರೆ ಹುಡುಗರೆಲ್ಲ ಸ್ಪೆಷಲ್ ಅಲ್ಲ ಅಂತ? ಹುಡುಗಿನೇ ಎಲ್ಲರಿಗೂ ಜನ್ಮ ಕೊಡೋದು ಅಲ್ವಾ? ಓ ಜನ್ಮ ಕೊಡೋದು ಹೆಣ್ಮಕ್ಳು ಅಂತ. ಅಬ್ಬಾ ಇದು ಸೂಪರ್. ಹಾ ಓಕೆ ಅದ್ಬಿಟ್ಟು ಅಂದ್ರೆ ಹುಡುಗರು ನಾವೆಲ್ಲ ವೇಸ್ಟ್ ಅಂತ ಹಂಗಾರೆ ನಾವೆಲ್ಲ ಅಂದಿಲ್ಲ. ಸರಿ ಜನ್ಮ ಕೊಡೋದು ನೀವು ಅದಕ್ಕೆ? ಅದು ಮಾತ್ರ ಏನಲ್ಲ, ಅದೊಂದು ಅಷ್ಟೇ. ಇನ್ನೇನಿಲ್ವಾ? ಮುಂದಿನ ಜನ್ಮನ ಹುಡುಗಿ ಸಾಕಾ? ಓಕೆ ಥ್ಯಾಂಕ್ ಯು ಬಾಯ್. ಸುವರ್ಣ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಾನು ಜರ್ನಲಿಸಮ್ ಓದ್ತಾ ಇದ್ದೀನಿ. ನನಗೂ ಇದೇ ತರ ಇಂಟ್ರೆಸ್ಟ್. ಹೌದಾ? ನಾವು ಒಳ್ಳೆಯವ್ರ ಹತ್ರ ಬಂದಿ. ನಮ್ಮ ಫ್ರೀಡಮ್ ಟೀಮ್ ಬಂದ್ಬಿಡಿ ನೆಕ್ಸ್ಟ್ ಕಂಪ್ಲೀಟ್ ಆದ್ಮೇಲೆ. ಓಕೆ ಅಂದ್ರೆ ಚಾನ್ಸ್ ಸಿಗದೆ ಬರೋಣ ಅಂತ. ಶೋರ್ ಖಂಡಿತ. ಓಕೆ ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಇಲ್ಲ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ನೀವೇ ನಾನಲ್ಲ. ಈ ಇಯರ್ ಸಾಕು, ಈ ವರ್ಷ ಅಲ್ಲ ಈ ಜನ್ಮ. ಈ ಜನ್ಮ ಸಾಕು ಹುಡುಗಿ ಜನ್ಮ. ಮುಂದಿನ ಜನ್ಮ ನೋಡೋಣ ಹುಡುಗ ಹುಟ್ಟಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡ್ತೀವಿ. ಬಟ್ ಈಗ ನಿಮ್ಗೆ ಅನಿಸ್ತಾ ಇದೆ ಈ ಎಕ್ಸ್ಪೀರಿಯನ್ಸ್ ಹುಡುಗಿ ಎಕ್ಸ್ಪೀರಿಯನ್ಸ್? ಗುಡ್ ಬಟ್ ವೆರಿ ಗುಡ್ ಅಲ್ಲ, ಗುಡ್. ಓಕೆ 100 ಒಳಗೆ 25%. ಯಾವಾಗ ಫ್ರೀಡಮ್ ಜಾಸ್ತಿ ಸಿಗುತ್ತೆ ನಮ್ಗೆ ಅವಾಗ ವೆರಿ ಗುಡ್. ವೆರಿ ಗುಡ್. ಯಾಕೆ ಸಿಕ್ಕಿಲ್ವಾ? ಎಲ್ಲಿ 6 ಗಂಟೆ ಅನ್ನೋಷ್ಟಕ್ಕೆ ಬನ್ನಿ ಒಳಗೆ ಮನೆಗೆ ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಅಂದ್ರೆ ಜಾಸ್ತಿ ಹೊತ್ತು ಲೇಟಾಗಿ ಬನ್ನಿ ಅನ್ನೋದು 12 ಗಂಟೆಗೆ ಅನ್ಬೇಕು. ಅಂದ್ರೆ ಹುಡುಗರ ತರ ಫ್ರೀಡಮ್ ಸಿಗ್ಬೇಕು ನಮ್ಗೆ. ಎಷ್ಟೊತ್ತಾದ್ರೂ ಹೋಗ್ತಾರೆ ಹುಡುಗರು ಅನ್ನೋದರ. ಬಟ್ ಹುಡುಗರು ಅಂದ್ರೆ ನಾವೆಲ್ಲ ಹೆಂಗ್ ಗೊತ್ತೇನ್ರಿ ಓಡಾಡ್ತೀವಿ, ಎಲ್ಲಿ ಬೇಕಾದ್ರೆ ಓಡಾಡ್ಬೋದು, ಹುಡುಗರು ಹೆಂಗ್ ಬೇಕು ಸುತ್ತಾಡ್ಬೋದು. ಮತ್ತೆ ನೀವು ಏನ್ಕೆ ಆತರ ಫ್ರೀಡಮ್ ನಮ್ಗೆ ಏನ್ಕಿಲ್ಲ ಅಂತ ನನಗೊಂದು ಕ್ವಶನ್ ಮಾರ್ಕ್. ಅದಕ್ಕೆ ಮುಂದಿನ ಜನ್ಮದಲ್ಲಿ ನಾನು ಹುಡುಗ ಹುಟ್ಬೇಕು, ಅದು ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ತಿಳ್ಕೋಬೇಕು ಅಂತ. ಅದಕ್ಕೆ ಹುಡುಗನ ಜನ್ಮ ಎಷ್ಟು ಅಂತೀರಾ? ಸೂಪರ್ ಥ್ಯಾಂಕ್ ಯು. ಹಾಯ್ ನಿಮ್ಮ ಹೆಸರೇನು? ಹಿಂಗೆ ಆಡ್ಬಿಟ್ರಲ್ಲ ಯಾಕೆ ಏನಾಯ್ತು? ನೀವೇನು ಓದ್ತಾ ಇದ್ದೀರಾ? ಜರ್ನಲಿಸಮ್. ಓಕೆ ನೀವು ನಮ್ಮ ಫ್ರೀಡಮ್ ಟೀಮ್ ಬಂದ್ಬಿಡಿ. ಓಕೆ ಸರಿ ಮುಂದಿನ ಜನ್ಮದಲ್ಲಿ ನೀವು ಏನಾಗಿ ಹುಟ್ಟಬೇಕು? ನಾವು ಗರ್ಲಾಗೆ ಹುಟ್ಟಬೇಕು. ಗರ್ಲಾಗೆ ಹುಟ್ಟಬೇಕು. ಇವಾಗ ಏನಾಗಿ ಹುಟ್ಟಿದ್ದೀರಾ? ಗರ್ಲೆ ತಾನೆ. ನೆಕ್ಸ್ಟ್ ಜನ್ಮನೂ ಗರ್ಲೇಬೇಕಾ? ಯಾಕೆ? ಎಲ್ಲ ಫೆಸಿಲಿಟಿ ಇರುತ್ತೆ ಹುಡುಗರಿಗೆಲ್ಲ ಅಂತನಾ? ಇದೆ. ಜಾಸ್ತಿ ಯಾರಿಗಿದೆ? ಬಾಯ್ಸ್ಗೆ ಇದೆ. ಮತ್ತೆ ಬೆಸ್ಟಾ? ಗರ್ಲ್ಸ್ಗೆ ಎಲ್ಲಿದೆ ಕಣೆ? ಹೇಳಿ. ನೋಡ್ರಾ ಹೇಳಿ ಬಸ್ ಫ್ರೀ ಕಟ್ಟೋರಲ್ಲ ಇವಾಗ. ನೋಡಿದ್ರಾ ಅದೃಷ್ಟ ಹೆಂಗಿದೆ? ಇಲ್ಲೇ ಅದೃಷ್ಟ ಇದೆ. ಮುಂದಿನ ಜನ್ಮದಲ್ಲಿ ಆಧಾರ್ ಕಾರ್ಡ್ ಎಲ್ಲ ಇರಲ್ವೇನೋ? ಈಗ ಆಧಾರ್ ಕಾರ್ಡು ಮುಂದಿನ ಜನ್ಮದಲ್ಲಿ ಹುಟ್ಟು ಬರ್ಬೇಕಂಗಾರೆ ಅಲ್ವಾ? ಮುಂದಿನ ಜನ್ಮದಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು? ಆಧಾರ್ ಕಾರ್ಡ್ ಅನ್ನೋದು ಹಳೇ ಕಾಲದಲ್ಲಿ ಇತ್ತು ಅಂತ ಮಾತಾಡ್ತಾರೆ ಅದನ್ನ ಅಲ್ವಾ? ಹಂಗಾಗ್ಬಿಡುತ್ತೆ. ಓಕೆ ಸಾಕು ಹುಡುಗಿ ಜನ್ಮ ಬೇಕಾ? ಅಷ್ಟೇ ನಿನ್ನೇನು ಬೇಡವಾ? ಥ್ಯಾಂಕ್ ಯು. ನನ್ಗೊಬ್ಬನಿಗೆ ಕೇಳಿಸ್ತದ, ಅಲ್ಲಿ ಕ್ಯಾಮ್ರಾ ಕೇಳಿಸಿಲ್ಲ. ಬಾರ ಈ ಕಡೆ ಬಾರ, ಅವ್ರ ಮೊದ್ಲೇ ನಾಡ್ತಾರೆ. ಓಕೆ ಹಾಯ್ ನಿಮ್ಮ ಹೆಸರು ಹೇಳಿ? ವರ್ಷ ಅಂದ್ರೆ ಹೆಂಗಿರ್ಬೇಕು? ಜೋರ್ ಮಳೆ ಬರೋ ತರ ಇರ್ಬೇಕು. ನೀವೇನ್ರಿ ಈ ಕೊಳೆ ಒಳಗಡೆ ನೀರ್ ಬಿಡದಿರಾಗ ಒಂದೊಂದೇ ಡ್ರಾಪ್ ಬೀಳ್ತಾವಲ್ಲ ಹಂಗ ಜೋರಾಗಿ ಮಾತಾಡಿ. ಓಕೆ ನಿಮ್ಮ ಮುಂದಿನ ಜನದಲ್ಲಿ ಹುಡುಗ ಹುಟ್ಬೇಕಾ ಹುಡುಗಿಯ ಹುಟ್ಬೇಕಾ? ಯಾಕೆ ಅಂದ್ರೆ ಜೋರಾಗಿ ಹೇಳಿ ಮತ್ತೆ. ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಒಳ್ಳೆ ಜಾಬ್ ಮಾಡ್ಬೋದಲ್ಲ ಅಂತ, ಲಾಯರ್ ಆಗ್ಬೋದು ಅಂತ. ಹುಡುಗಿರಾದ್ರೆ ಅಂದ್ರೆ ಹುಡುಗರು ವೇಸ್ಟ್ ಮಕ್ಕಳು ಅಂತ ನಿಮ್ಮ ಅರ್ಥ ಅಲ್ಲ? ಹುಡುಗರು ಮಾಡ್ಬೋದು, ಹುಡುಗರಿಗಿಂತ ಹುಡುಗಿರೇ ಚೆನ್ನಾಗಿ ಓದ್ತಾರೆ. ಅದು ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಹುಡುಗಿರು ಚೆನ್ನಾಗಿ ಓದ್ತಾರೆ, ಕರೆಕ್ಟ್. ಅವ್ರಿಗೆ ಒಂದು ಜವಾಬ್ದಾರಿ ಅನ್ನೋದು ಇರುತ್ತಲ್ಲ, ಅದಕ್ಕೆ ಮಾಡ್ತಾರೆ. ಓಕೆ ಸೊ ಅದ್ ಬಿಟ್ಟು ಮುಂದಿನ ಜನ್ಮ ಅದೇ ಸಾಕಾ? ಹುಡುಗಿ ಜನ್ಮ, ಈ ಜನ್ಮನೂ ಹುಡುಗಿ ಜನ್ಮನೇ ಇರಲಿ. ಥ್ಯಾಂಕ್ ಯು. ಅಷ್ಟೇನಾ? ಇನ್ನೇನಿಲ್ವಾ? ಥ್ಯಾಂಕ್ ಯು ಬಾಯ್. ಹಾಯ್ ಬ್ರೋ ನಿಮ್ಮ ಹೆಸರು ಹೇಳಿ? ಹೆಸರು ಕಿರಣ್ ಅಂತ. ಕಿರಣ್? ಓ ಸೂಪರ್. ನಮ್ಮ ಅಣ್ಣನ ಹೆಸರು ಇಟ್ಕೊಂಡಿದ್ದೀರಾ. ಓಕೆ ಏನ್ ಮಾಡ್ತಾ ಇದೀರಾ ನೀವು? ಏನ್ ಮಾಡ್ತಾ ಇದೀರಾ? ನಾನು ಯಾಕೆ ಸದ್ಯಕ್ಕೆ ಜೀವನ ಮಾಡ್ತಾ ಇದ್ದೀನಿ. ಜೀವನ ಅಲ್ಲ ಬ್ರೋ, ಏನ್ ಓದ್ತಾ ಇದ್ದೀರಾ ಹೇಳಿ? ನಾವು ಜೀವನನೇ ಮಾಡ್ತಾ ಇದ್ದೀವಿ ಹೇಳಿ. ನಾವು ಇವಾಗ BA ಓದ್ತಾ ಇದ್ದೀವಿ ಸರ್. BA-ನಾ? ಓಕೆ ಮುಂದಿನ ಜನ್ಮದಲ್ಲಿ ನೀವು ಹುಡುಗ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಯಾಕೆ ಸರ್? ಕೇಳಿದೆ ಬ್ರೋ ಹೇಳಿ. ಹುಡುಗ ಸರ್. ಮುಂದಿನ ಜನ್ಮ ಅಂತ ಇದ್ಮೇಲೆ ನೋಡೋದು ಸರ್ ಫಸ್ಟ್. ಅಲ್ಲ ಏನಾಗ್ಬಿಡ್ತೀರಾ ಅಂತ? ಏನು ಹುಡುಗ ಇಷ್ಟಪಡ್ತೀರಾ? ಯಾಕೆ ಹುಡುಗಿ ಜನ್ಮ ಬೇಡವಾ? ಬೇಡ ಬಿಡಿ ಸರ್. ಹುಡುಗಿ ಯಾಕೆ? ಈಗಿನ ಕಾಲದ ಹುಡುಗಿರು ನೋಡ್ತಾ ಇದ್ರೆ ಒಂಥರ ಅನಿಸ್ತಾ ಇದೀವಿ. ಯಾಕೆ ಸರ್ ಹುಡುಗಿರ ಜೀವನ ಮತ್ತೆ ಅಂದ್ರೆ ಏನು ಒಂಥರ ಅಂದ್ರೆ ಏನ್ ಅನ್ಸುತ್ತೆ? ಯಾವ ತರ? ಇಲ್ಲ ಬೇಡ ಸರ್. ಹುಡುಗ ಹುಡುಗ ಆಗಿದ್ದಾಗ ಇಷ್ಟು ಖುಷಿ ಆಗಿದೀವಿ ಅಂತಂದ್ಮೇಲೆ ಮುಂದಿನ ಹುಡುಗದಲ್ಲಿ ಇನ್ನೂ ಇರ್ಬೋದಲ್ಲ ಹಂಗೆ ಅಂತ ನಮ್ದು. ಇನ್ನೂ ಜನ್ಮ ಚೆನ್ನಾಗಿರುತ್ತೆ. ಹುಡುಗನ ಜನ್ಮ ಬೊಂಬಾಟು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಮುಂದಿನ ಜನ್ಮ ಹುಡುಗನೇ ಬೇಕು ನಿಮ್ಗೆ? ಹೌದು. ಏನ್ ಮಾಡ್ತೀರಾ ಹುಡುಗ ಹುಟ್ಟಿ? ಹುಡುಗ ಆಗಿ ಹುಟ್ಟಿ ಏನ್ ಮಾಡ ಸರ್? ಇವಾಗ ಏನ್ ಜೀವನ ಮಾಡ್ತಾ ಇದ್ದೀವಿ ಅದೇ ಮಾಡ ಸರ್ ಅಷ್ಟೇ. ಇನ್ನೇನು ಸ್ವಲ್ಪ ಸಾಧನೆ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಸಾಧನೆ ಮಾಡ್ಬೇಕು. ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಸರ್ ಬಂದಂಗೆ ಜೀವನ ಬಂದಂಗೆ. ಜೀವನ ಬಂದಂಗೆ
ಒಳ್ಳೆ ಆನ್ಸರ್. ಅವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಹಂಗೆ ಕೊಡ್ತಾರೆ ಆನ್ಸರ್. ಥ್ಯಾಂಕ್ ಯು. ಸರಿ, ಅಕ್ಕನಿಗೆ ಒಂದು ಪ್ರಶ್ನೆ ಕೇಳ್ತಿದ್ದಾರಪ್ಪ. ಅಕ್ಕ, ನಿಮ್ಮ ಹೆಸರು ಹೇಳಿ. ಶೋಭಾ ಅಂತನಾ? ಓಕೆ, ಇದೊಂದು ಹೇಳಿ. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು. ಇದನ್ನ ಹೇಳಿ. ಗೊತ್ತಿಲ್ಲ. ಮತ್ತೆ ಕರೆದ್ರಿ ಹೇಳಿ ಇವಾಗ. ನೀವು ಬೇರೆ ಬೇರೆ ಕ್ವಶನ್ ಸರಿ ಹೇಳ. ಓಕೆ, ಮುಂದಿನ ಜನ್ಮದಲ್ಲಿ ನೀವು ಹುಡುಗ ಹುಟ್ಟಕ್ಕೆ ಇಷ್ಟಪಡ್ತೀರಾ, ಹುಡುಗಿ ಹುಟ್ಟ ಇಷ್ಟಪಡ್ತೀರಾ? ಲೇಡೀಸ್. ಲೇಡೀಸೇ ಆಗ್ಬೇಕು. ಯಾಕೆ? ತುಂಬಾ ಇಷ್ಟ. ಈಗ ಸಾಲದ ಲೇಡೀಸ್ ಆಗಿರೋದು? ಇಲ್ಲ, ಬೇರೆ ಜನ್ಮಲ್ಲ ಎಷ್ಟು ಜನ್ಮ ಇದ್ರು ಲೇಡೀಸ್ ಆಗಿ ಹುಟ್ಬೇಕು ಅಂತಾನೆ ಆಸೆ. ಯಾಕಕ್ಕ ಆಧಾರ್ ಕಾರ್ಡ್ ಸಿಗುತ್ತೆ ಫ್ರೀ ಬಸ್ ಅಂತನಾ? ಫ್ರೀ ಬಸ್ ಅಂತಲ್ಲ, ಮತ್ತೆ ನಮ್ಗೆ ಇಷ್ಟ. ಅದಕ್ಕೆ Ladies ನಿಮ್ಗೆ ಇಷ್ಟ? ಎಲ್ಲಾ ರೀತಿಲೂ ಚೆನ್ನಾಗಿರುತ್ತೆ. ಏನು ಅದರಲ್ಲಿ ಏನಿದೆ, ಹಂಗಂತೀರಾ? ಹೆಲ್ಪಿಂಗ್ ನೇಚರ್ ಇದೆ ಹೆಣ್ಮಕ್ಳಿಗೆ. ಮತ್ತೆ ಇನ್ನೇನು, ಆ ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಎಲ್ಲಾ ರೀತಿಲೂ ಸ್ಥಾನ. ಎಂತ ಸ್ಥಾನ ಅಂದ್ರೆ ಗಂಡ್ ಮಕ್ಳಿಗೆ ಯಾವ ಸ್ಥಾನ? ಸ್ಥಾನ ಇದೆ, ಅವ್ರಿಗಿಲ್ಲ ಅಂತ ಹೇಳಿಲ್ಲ. ತಂದೆ ಸ್ಥಾನ ಇದೆ, ಅಣ್ಣ ಸ್ಥಾನ ಇದೆ, ತಮ್ಮ ಸ್ಥಾನ ಇದೆ, ಎಲ್ಲಾ ರೀತಿಲೂ ಇದೆ ಅವ್ರಿಗೂನು. ಹಂಗ ಚೆನ್ನಾಗಿ ಮಾತಾಡೋದು ನೋಡಿ. ಸರಿ, ಓಕೆ. ಹಾಯ್, ನಿಮ್ಮ ಹೆಸರು ಹೇಳಿ.